ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಶುಕ್ರವಾರ ಬೆಳಿಗ್ಗೆ 5 ಗಂಟೆ 5 ಕಾಲಿಗೆ ಎದ್ದಿದೆ. ಸೊ ತಂಗಿ ಬೇರೆ ಇದ್ರಲ್ಲ, ಸೊ ಅವ್ರಿಗೆ ಬೇರೆ ಡ್ಯೂಟಿಗೆ ಬೇಗನೆ ಹೋಗಬೇಕು. ಸೊ ಹತ್ತಿರ ಆಗಿದ್ರೆ ಪರವಾಗಿರಲಿಲ್ಲ, ಸ್ವಲ್ಪ ದೂರನೇ ಹೋಗ್ಬೇಕು, ಅವ್ರು 2 ಬಸ್ ಚೇಂಜ್ ಮಾಡಬೇಕು. ಸೊ ಅದಕ್ಕೋಸ್ಕರ ಬೇಗ ಎದ್ದು ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟೆ, ತಿನ್ಕೊಂಡು ಹೋದ್ರು ಪಾಪ. ಬೇಡ ಅಕ್ಕ PG ಹೋಗ್ಬಿಟ್ಟು ತಿಂತೀನಿ ಅಂತ ಅಂದರು. ಅವಳು ಇನ್ನೊಬ್ಳು ರೂಮಿಗೆ ಹೋಗ್ಬಿಟ್ಟು ತಿಂತೀನಿ ಅಂತ ಅಂದ್ಲು. ಬಂದು ಹಾಗೆ ಕಳ್ಸೋಕ್ಕೆ ನಂಗೆ ಇಷ್ಟನೇ ಆಗಲ್ಲ. ಪಾಪ ಬಂದರು, ಅಲ್ಲಿಂದ ಬಂದಿದ್ದಾರೆ ನಮ್ಮನೆ ನನಗೋಸ್ಕರ ಅಂತ ಹೇಳಿ ಬಂದರು. ಅದಕ್ಕೆ ಅವರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟೆ, ತಿನ್ಕೊಂಡು ಹೋದರು. ಪೂಜೆನೇ ನಾನು ಟೈಮ್ ತೊಗೊಳ್ತೀವಿ. ಇವತ್ತು ಅಮಾವಾಸ್ಯೆ, ಶುಕ್ರವಾರ ಬೇರೆ. ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲ ಫುಲ್ ಎಲ್ಲ ತೊಳ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ. 1 ಅವರ್ ಬರೀ ಪೂಜೆದೇ ಆಗಿದೆ. ಆನಂತರ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಟ್ಪಟ ಅಂತ ಪಲಾವ್ ಮಾಡಿದೆ, ಬೇಗನೆ ಚೆನ್ನಾಗಿ ಬೇರೆ ಆಗಿತ್ತು. ತಿನ್ಕೊಂಡು ಹೋದರು ಪಾಪ. ಹಸ್ಬೆಂಡು ಅವ್ರ ಆಫೀಸ್ ತನಕ ಹೋಗಿಬಿಟ್ರು, ಮೇನ್ ರೋಡ್ ಅಲ್ವಾ. ಸೊ ಅವ್ರದ್ದು 15th ಕ್ರಾಸ್ವರೆಗೂ ಬಿಟ್ಟರು. ಆನಂತರ ಅವರು ಬಸ್ಸಿಗೆ ಹೋದರು. ಸೊ ನಾನು ಏನೂ ಅಡುಗೆನೇ ಮಾಡಿರಲಿಲ್ಲ. ಮಧ್ಯಾಹ್ನಕ್ಕೆ ಹಸ್ಬೆಂಡಿಗೂ ಏನೂ ಊಟನೇ ಕೊಡಲಿಲ್ಲ. ಸೊ ನಾನು ತೊಗೊಂಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಹಾಗೆ ನಾನು ಇವತ್ತು ಪಾಲಕ್ ಪಪ್ಪು ಮಾಡೋಣ ಅಂತ, ತುಂಬ ದಿನ ಆಯಿತು ಮಾಡಿದೆ, ಮನ್ವಿತಿಗೆ ಇಷ್ಟ. ಸೊ ಮಾಡೇ ಇರಲಿಲ್ಲ. ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕ್ ಇತ್ತು, ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಪಾಲಕ್ ಪಪ್ಪು ಹಾಗೆ ರೈಸ್ ಮಾಡ್ಕೊಂಡು ಹೋಗೋಣ ಅಂತ ಹಸ್ಬೆಂಡ್ಗೆ. ಸ್ವಲ್ಪ ಲೈಟಾಗಿ ತೊಗೊಂಬ, ಜಾಸ್ತಿ ಏನು ಬೇಡ ಅಂತ ಅಂದರು. ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ. ಬೇಡ, ಸ್ವಲ್ಪ ರೈಸೇ ತೊಗೊಂಬ ಅಂತ ಅಂದರು. ಅದಕ್ಕೆ ಇವಾಗ ಪಾಲಕ್ ಪಪ್ಪು ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಅನಂತರ ರೈಸ್ ಮಾಡಿಕೊಂಡು ಒಂದು 12:30 1 ಗಂಟೆ ಹೇಗೆ ಹೊರಟ್ರೆ ಆಯಿತು. ಅವರು 1:15 2 ಗಂಟೆ ಆಗೋದು ಊಟ ಮಾಡೋದು. ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ. ಪಪ್ಪು ಮಾಡಿದ್ರೆ ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ನೆನ್ನೆ ಹಸ್ಬೆಂಡು ಪಾಲಕ್ ತೊಗೊಬಂದಿದ್ರು, ಅದನ್ನ ಹಾಗೆ ಇಟ್ಟಿದ್ದೆ ಸೋಸ್ಬಿಟ್ಟು. ಸೊ ಇದು ಮಾಡೋಣ ಅಂತ. ಬೆಳಗ್ಗೆ ಏನು ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಹಸ್ಬೆಂಡಿಗೆ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಪಪ್ಪು ರೆಡಿ ಮಾಡ್ತಾಯಿದ್ದೀನಿ. ಮನ್ವಿತಿನ ಎದ್ದಿರಲಿಲ್ಲ. ಅವ್ನು ಏಳಷ್ಟೊಳಗೆ ನಾನು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅವ್ನು ಎದ್ಮೇಲೆ ಅವ್ನು ರೆಡಿ ಮಾಡಿಕೊಂಡು ಹಾಗೆ ಊಟದೆಲ್ಲ ತೊಗೊಂಡು ಹೊರಡಕ್ಕೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನೆಲ್ಲ ಮಾಡ್ತೀನಿ ಅಂತ ಫುಲ್ ಅಪ್ಡೇಟ್ ಇರುತ್ತೆ, ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಪಾಲಕ್ ಪಪ್ಪು ರೆಸಿಪಿ ಏನಾದರೂ ಬೇಕಾದರೆ ನೆಕ್ಸ್ಟ್ ಟೈಮ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಿಲ್ಲ, ನಾನು ಇಲ್ಲೆಲ್ಲ ಇವಾಗ ಕುಕ್ಕರಿಗೆ ಹಾಕಿಟ್ನವಲ್ಲ, ಸೊ ಅದನ್ನ ಹಾಕಿಟ್ಟು ಬೇಯಕ್ಕಿಡೋದಷ್ಟೇ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಫುಲ್ ರೆಸಿಪಿ ಹೇಳ್ಕೊಳ್ತೀನಿ. ನಂತರ ನಾನು ದೇವರಿಗೆ ನೈವೇದ್ಯಕ್ಕೋಸ್ಕರ ಅಮಾವಾಸ್ಯೆ ಅಲ್ವ ಇವತ್ತು, ಅದಕ್ಕೋಸ್ಕರ ದೇವರಿಗೆ ಏನಾದ್ರು ನೈವೇದ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಸತ್ಯನಾರಾಯಣ ಪೂಜೆಗೆಲ್ಲ ಮಾಡ್ತಾರಲ್ವ, ಸೊ ಆ ಥರ ಪಾಯಸ ಮಾಡೋಣ ಅಂತ. ಸೊ ಹಾಗೆ ಒಂದು 4 ಸ್ಪೂನಷ್ಟು ತುಪ್ಪಕ್ಕೆ ನಾನೊಂದು 2 ಸ್ಪೂನಷ್ಟು ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಇದನ್ನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸತ್ಯನಾರಾಯಣ ಪೂಜೆಗೆಲ್ಲ ಮಾಡ್ತಾರಲ್ಲ, ಸೊ ಇವಾಗ ಅದೇ ಏನು ಹಾಕಿರ್ತೀವಿ ಅದನ್ನ ಹಾಕಿ ಮಾಡಿದರೆ ಆ ಟೇಸ್ಟ್ ಬರೋದಿಲ್ಲ, ಆ ಒಂದು ಸ್ಟ್ರಕ್ಚರಲ್ಲೂ ಯಾವುದೂ ಬರೋದಿಲ್ಲ. ಸೊ ಏನೋ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ನೋಡಿ, 1 ಕಪ್ಪಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಕೆಂಪಾಗೋ ಥರ ಹುರ್ಕೊಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಪಾಯಸ. ಸೊ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಐ ಹೋಪ್. ನಂತರ ಬಾಳೆಹಣ್ಣನ್ನು ನೀವು ಯಾವುದೇ ಬಾಳೆಹಣ್ಣು ತೊಗೊಳ್ಳಿ, ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಹಾಕಿದ್ರೇ ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಆ ಥರ ಇರುತ್ತೆ, ಬಟ್ ಹಾಕ್ತಾರೆ. ನೀವು ಅನಾನಸ್ ಕೂಡ ಹಾಕ್ಬೋದು, ಅನಾನಸ್ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಸತ್ಯನಾರಾಯಣ ಪೂಜೆಗೆ ಈ ಥರ ಅಂದರೆ ಬಾಳೆಹಣ್ಣು ಹಾಕಿ ಮಾಡ್ತಾರೆ, ಸಖತ್ತ ಬರುತ್ತೆ. ಸೊ ನಾವು ಇವಾಗ ಬಾಳೆಹಣ್ಣು ಹಾಕ್ಕೊಂಡು ಸ್ವಲ್ಪ ಇದನ್ನು ಕೂಡ ರವೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದ ನಂತರ ನಾವು 1 ಗ್ಲಾಸಷ್ಟು ಹಾಲನ್ನ ಇದಕ್ಕೆ ಹಾಕೋಬೋದು. ನೀವು ಬಿಸಿ ಮಾಡ್ಕೊಂಡು ಹಾಕೋ ಅವಶ್ಯಕತೆ ಏನಿರೋದಿಲ್ಲ, ಹಸಿ ಹಾಲನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯೆ ನೀವು ತುಪ್ಪ ಹಾಕ್ತಾಯಿರಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಅಮ್ಮ ಕೊಟ್ಕೊಳ್ಸಿರೋ ತುಪ್ಪ, ಇಷ್ಟು ಕೊಟ್ಕೊಳ್ಸಿದ್ದಾರೆ, 1/4 kg ಆಗೋಷ್ಟಿದೆ. ಸೊ ಚೆನ್ನಾಗಿತ್ತು ತುಪ್ಪ ಮಾತ್ರ. ಇದನ್ನೇ ನಾನು ಯೂಸ್ ಮಾಡಿ ಇವತ್ತು ಪಾಯಸ ಮಾಡ್ತಾಯಿರೋದು. ಹಾಗೆ ಹುಣಸೆಹಣ್ಣು ಕೂಡ ಕೊಟ್ಕೊಳ್ತಾರೆ, ತೋರಿಸ್ತೀನಿ ನಿಮಗೆ. ಇಷ್ಟು ಚೆನ್ನಾಗಿದೆ ನೋಡಿ, ಮರಳಾಗಿದೆ. ನನಗೆ ಸಖತ್ ಇಷ್ಟ ಅಮ್ಮ ಮಾಡೋ ತುಪ್ಪ ಅಂತ ಅಂದರೆ. ಸೊ
ಕೊಟ್ಟು ಕಳಿಸ್ತಾರೆ. ಇತ್ತೀಚೆಗೆ ಕೊಟ್ಟು ಕಳಿಸ್ತಿದ್ದೆ ಒಂದು 4ರಿಂದ 5 kg ಆಯಿತೇನೋ ನಾವು ತಿಂತಾ ಇದ್ದಿದ್ದು. ಎಮ್ಮೆ ಕರು ಹಾಕಿ ಇದಾಗಿಂದನೂ ಕೊಟ್ಟು ಕಳಿಸ್ತಾ ಇದ್ದಾರೆ. ಆನಂತರ ಹುಣಸೆ ಹಣ್ಣು, ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಮನೆ ಕಡೆ ಹುಣಸೆ ಹಣ್ಣಿದು. ಸೊ ಅಂದರೆ ಹೊಸದು ಈ ವರ್ಷದಿದು ಹುಣಸೆ ಹಣ್ಣು. ಅದನ್ನೆಲ್ಲ ಕ್ಲೀನಾಗಿ ನೀಟ್ ಮಾಡಿ ಒಣಗಿಸಿ ಅದ್ರ ಬೀಜ ಎಲ್ಲ ತೆಗೆದುಬಿಟ್ಟು ನೀಟ್ ಮಾಡಿ ಕೊಟ್ಟಿದ್ದಾರೆ. ಸಖತ್ತಾಗಿತ್ತು ಮಾತ್ರ. ಅದನ್ನೇ ಇವತ್ತು ಸಾಂಬಾರಿಗೆ ಹಾಕೋಣ ಅಂತಬಿಟ್ಟು ನೆನೆಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ ಹಾಲಲ್ಲಿ. ನೀವು ನೀರು ಕೂಡ ಹಾಕ್ಬೋದು ಸ್ವಲ್ಪ. ನಂತರ ನಾನಿಲ್ಲಿ ಸಕ್ಕರೆ ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು ಚೆನ್ನಾಗಿ ಬೆಂದಿದೆ. ಆನಂತರ ನಾನು ದ್ರಾಕ್ಷಿನ ಹುರಿದಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಧ್ಯೆ ಮಧ್ಯೆ ನೀವು ತುಪ್ಪ ಕೂಡ ಹಾಕ್ಬೋದು. ತುಪ್ಪ ಬೇಡ ಅಂತಂದರೆ ಇಷ್ಟ ಆದರೆ ಸಾಕು. ಸಖತ್ತಾಗಿ ಬಂದಿತ್ತು. ಬಟ್ ಸ್ವಲ್ಪ ಇದು ಆರಬೇಕು, ಆರಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಬಂದಿತ್ತು ಅಂತ. ಎಲ್ಲಿ ಪಾಪ ಮೊನ್ನೆ? ಮೇಲೆ ಬರ್ತಾರೆ ಇರು ಈಗ. ಕಡೆ ಬಾ, ಮಮ್ಮಿ ಹತ್ರ ಬಾ. ಆಫೀಸ್ ಹತ್ರ ಬರ್ತಾನೆ ಅಂದ್ರೆ ಅಲ್ಲಿ ಬರ್ತಾವ್ರಿ ಇವರು. ಓಡೆ ಓಡೆ ಪಾಪನ ಹತ್ರ. ಅಯ್ಯೋ ನೋಡೇ ಇಲ್ಲ, 1 ವರ್ಷ ಆಗೈತಿ ಮಗ ನೋಡಿ ಪಪ್ಪನ. 1 ವರ್ಷ ಆಗೈತೆ ಪಪ್ಪ ನೋಡಿ. ಅಲ್ಲೇನಕ್ಕೆ ಹೋಗಿದ್ರಿ? ಈಗ ಹೋದ್ರೆ ಅಲ್ಲಿ ನಿಂತಿದ್ವಲ್ಲ. ಹೌದಾ? ಚಾಕಿ ನನಗೆ 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 ಕೊಡು. ಇಷ್ಟು ಜೋರಿದಾರ ನೋಡಿ ಇವರು. ಕೊಡು ಮಗ, ಕೆಟ್ಟ ಬುದ್ಧಿ. ಏನ್ರಿ ಸಮಾಚಾರ? ತಗೊಳ್ರಿ. ತೊಗೊಳ್ರಿ. ಹಿಂಗಂತೆ ಕೊಡು ಪಾಪ, ಕೊಡು. ಉಯ್ಯು ಮುಖ ನೋಡು, ಚೆನ್ನಾಯ್ತಾ? ಹಾಂ ಸೂಪರ್ ಅಂತ್ರಿ. ಹಾಂ ಎಂತ ತಿಂದಿ ಮಗ ತಿಂಡಿ? ಗ್ಯಾಸ್ ಅಲ್ಲೇ ಇಟ್ಟಾನಂತ ನೋಡು, ಒಂದ್ಸಲ ಹೋಗಿ ಚೆಕ್ ಮಾಡು. ತಗಂತೀರಿ. ಕೇಳು ಕೇಳು, ಏನು ಕೇಳು? ಪೇಂಟಿನ ಏನು ಕೇಳು? ಪಪ್ಪನ್ ಕೇಳು. ಪಪ್ಪನ್ ಕೇಳು. ಏನಂತ ಹೇಳು? ಏನು ಕೇಳ್ತೀಯ ಮಗನೆ ಪಪ್ಪನ? ಏನು ಕೇಳ್ತಿ? ಕೇಳೋಕೆ ಓಡ್ಬಿಡುತ್ತೆ. ಏನು ಕೇಳ್ತೀಯ?
ಏನು ಕೇಳ್ತೀಯಾ? ತಂಗಿ ಕೇಳ್ತಾನೆ. ನನ್ನ ಫೋನಲ್ಲಿ ಮೆಮೊರಿ ಕಾರ್ಡ್ ಇರಲಿಲ್ಲಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗೆಲ್ಲ ವ್ಲಾಗ್ ಎಲ್ಲ ಮಾಡ್ತೀನಲ್ವಾ, ಸೊ ಫುಲ್ ವೀಡಿಯೋಸ್ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಸೊ ಏನಾದರೂ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ರೂ ಮೆಮೊರಿ ಫುಲ್ಲಾಗಿರೋದು. ಇನ್ಬಿಲ್ಟ್ ಎಲ್ಲ ಸ್ವಲ್ಪ ಸ್ಟೋರೇಜ್ ಎಲ್ಲ ಕಮ್ಮಿ ಇದ್ದು ನಂದು. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗೋದು ನನಗೆ. ಅದರಿಂದ ತುಂಬ ಹೇಳ್ತಾ ಇದ್ದೆ. ಅದಕ್ಕೆ ಅಂತ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಒಂದು ಮೆಮೊರಿ ಕಾರ್ಡ್ನ. ಸೊ ಅದು ಬಂದಿತ್ತು, ಅದನ್ನ ಹಾಕ್ಕೊಡ್ತಾಯಿದ್ರು ಮೊಬೈಲ್ಗೆ. ಬಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇಷ್ಟ ಆಗೋದಾಯಿತು. ಅದು ಮೆಮೊರಿ ಅಂದರೆ ತುಂಬ ಸ್ಟೋರ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ ಬೇಕಾಗಿದ್ದಿತ್ತು. ಸೊ ಅದು ಫೈನಲಿ ಮೆಮೊರಿ ಕಾರ್ಡ್ ಬಂತು. ಸಖತ್ ಖುಷಿ ಆಯಿತು. ಅಂದರೆ ಇವಾಗ ಏನೇ ಒಂದು ವಿಡಿಯೋ ಮಾಡ್ಕೋಬೇಕಂತ ಅಂದ್ರೂ ಆಗ್ತಾನೇ ಇರಲಿಲ್ಲ. ಯಾವುದಾದ್ರು ಒಳ್ಳೆ ವಿಡಿಯೋ ಮಾಡ್ಕೋಬೇಕಂತ ಅಂದರೆ ಎಲ್ಲ ಡಿಲೀಟ್ ಮಾಡಿ ಆನಂತರ ಮತ್ತೆ ರಿಫ್ರೆಶ್ ಕೊಟ್ಟು ನಂತರ ನಾನು ವಿಡಿಯೋ ಮಾಡ್ಕೋಬೇಕಾಗಿತ್ತು. ಬಟ್ ಈ ಮೆಮೊರಿ ಕಾರ್ಡ್ ಬಂದಾಗಿಂದ ಒಂದು 3-4 ವ್ಲಾಗು ಮಾಡಿಟ್ಕೊಬೋದು. ಸೊ ಹಾಗಂತ ನಾನು ಪೆಂಡಿಂಗ್ ಯಾವುದು ಮಾಡಿಟ್ಕೊಳ್ಳಿಲ್ಲ. ಸೊ ಆದಷ್ಟು ಫ್ರೆಶ್ಶೇ ಮಾಡಿಟ್ಕೊಳ್ಳೋದು. ಅದು ಸ್ವಲ್ಪ ಯೂಸ್ ಆಗುತ್ತೆ, ಅಂದರೆ ಹೆಲ್ಪ್ ಆಯಿತು ನನಗೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಮೆಮೊರಿ ಕಾರ್ಡ್ ಬಂತು. ಇಷ್ಟೊತ್ತಿಗೆ ಒಂದು ಅವಾಂತರ ಆಯಿತು. ಅದೇನಪ್ಪ ಅಂತಂದರೆ ನನ್ನ ಫೇವ್ರೆಟ್ ಕುಕ್ವೇರಲ್ಲಿ ಇದು ಒಂದು ಕೂಡ ಹೌದು. ಅಂದರೆ ನಾನು ಯಾವಾಗ್ಲೂ ಇದನ್ನೇ ಯೂಸ್ ಮಾಡ್ತಾ ಇದ್ದೆ. ಸೊ ಇದು ಯಾವ ಥರದ್ದು ಅಂತ ಅಂದರೆ ಇಲ್ಲಿದೆಯಲ್ಲ, ಸೊ ಇದೇ ಥರದ್ದೇ, ಸ್ವಲ್ಪ ದೊಡ್ಡದು ಸೈಜು. ನಾನು ಇಲ್ಲಿ ಯಾವುದೇ ಒಂದು ಅಡುಗೆ ಮಾಡೋಕತ್ರ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಬಟ್ ಅದು ಇವಾಗ ಜಸ್ಟ್ ಕೈ ಜಾರ್ ಬಿದ್ದೋಯ್ತು, ಫುಲ್ ಒಡೆದೋಗ್ಬಿಡ್ತು. ಎಷ್ಟು ಬೇಜಾರಾಯ್ತು ಅಂತ ಅಂದರೆ ಅತ್ತೆ ಬಿಟ್ಟೆ ನಾನು, ಅಷ್ಟೊಂದು ಬೇಜಾರಾಯಿತು. ಅದು ಜಸ್ಟ್ ನನ್ನ ಕೈಯಿಂದನೇ ಜಾರ್ ಬಿದ್ದೋಯ್ತು. ಫುಲ್ ಗ್ಲಾಸಿಂದಿದ್ದು, ಗ್ಲಾಸ್ ಎಲ್ಲ ಫುಲ್ ಎಲ್ಲ ಆ ಕಡೆ ಎಲ್ಲ ಮನೆ ತುಂಬ ಎಲ್ಲ ಹರಡೋಯ್ತು. ಸೊ ಎಲ್ಲ ಕ್ಲೀನ್ ಮಾಡಿ ಅದನ್ನೊಂದು ವೇಸ್ಟ್ ಪೇಪರಲ್ಲಿ ಫೋಲ್ಡ್ ಮಾಡಿ ಕವರಿಗೆ ಹಾಕಿಟ್ಟಿದ್ದೀನಿ. ಅದನ್ನ ಸಪ್ರೇಟಾಗಿ ಡ್ರೈ ಅವ್ರು ಬಂದಾಗ ಕೊಡಬೇಕಂತ. ಸೊ ಇವತ್ತು ಏನೋ ಅಂದ್ಕೊಂಡೆ, ಇವತ್ತು ಏನೋ ಒಂಥರ ಬೇಜಾರಾಗೋಯ್ತು ಲಾಸ್ಟ್ ಮೊಮೆಂಟಲ್ಲಿ. ಸೊ ಹಾಗೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಹಸ್ಬೆಂಡ್ ಕೂಡ ಎಲ್ಲೇ ಇದ್ದರು, ಅವ್ರು ಏನೂ ಅನ್ನಲಿಲ್ಲ. ಹೋಗ್ಲಿ ಬಿಡು, ಹೋಗುತ್ತೆ ಬಿಡು ಅಂತ ಅಂದರು. ಬಟ್ ಅವ್ರದ್ದು ಚಿಕ್ಕ ತೋರಿಸಿದ್ನಲ್ಲ ಅದು ಅಂದ್ಕೊಂಡ್ರು. ಬಟ್ ಅದು ದೊಡ್ಡದು ಅಂತ ಅಂದೆ. ಇರಲಿ ಬಿಡು, ಹೋಗ್ಲಿ ಬಿಡು ಅಂತ ಅಂದ್ರೆ ನಾನು ಅಳ್ತಾ ಇದ್ನಲ್ಲ, ಅದಕ್ಕೆ ಏನೂ ಬೈಲಿಲ್ಲ ಅವರು. ನಾನೇದು ಸುಮ್ಮನೆ ಇದ್ದರೆ ಸರ್ರೆ ಉಗಿಸ್ಕೊಳ್ತಿದ್ದೆ. ಬಟ್ ಅದು ತುಂಬ ವರ್ಷದಿಂದ ಇತ್ತಲ್ವ. ಸೊ ಯಾವುದೇ ಒಂದು ಅಡುಗೆ ಮಾಡ್ತಾಯಿದ್ರು ಆ ಕುಕ್ವೇರಿಗೆ ತುಂಬ ಅಂದರೆ ಈ ಒಂದು ಪಾತ್ರೆಗೆ ಅದನ್ನು ಯೂಸ್ ಮಾಡ್ತಾಯಿದ್ದು ತುಂಬಾ. ಎಲ್ಲದಕ್ಕೂ ಚೆನ್ನಾಗಿ ಮ್ಯಾಚ್ ಆಗೋದು. ಒಂದು 2-3 ಪಾತ್ರೆ ಕರೆಕ್ಟಾಗಿ ಕೂರೋದು ಆ ಒಂದು ಕ್ಯಾಪು. ಸೊ ಬೇಜಾರಾಗ್ಬಿಡ್ತು ಒಡೆದೋಯ್ತು ಅಂತ. ಮನ್ವಿತ್ ಬೇರೆ ಅದನ್ನೇ ಹೇಳ್ತಾ ಇದ್ದ, ಮಮ್ಮಿ ಒಡೆದೋಯ್ತಾ, ಪುಚ್ಚಳ ಒಡೆದೋಯ್ತಾ ಅಂತ. ಬೇಜಾರಾಯಿತು, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಮನೆ ತಿಳಿದ ನೋಡಿ. ಮನು ಏನು ಹೊಡೆದೋಯ್ತು ಮಗನೇ? ಪುಚ್ಚ ಹೊಡೆದೋಯ್ತಾ? ಯಾರು ಹೊಡೆದ್ರು? ಹಾಂ ಹೌದು. ಯಾರು ಕೆಲಸ ಮಾಡೋದು? ಅದು ಮಮ್ಮಿನ ಕೈ ಬಿಟ್ಟಿದ್ದು. ಯಾರು ಬಿಟ್ಟರು ಕೈನ? ಬಿತ್ತಾ? ಯಾರು ಬೆಳೆಸಿದ್ದು? ಬಿಂದು. ಸೊ ನೋಡಿದ್ರೆಲ್ಲ ಬಿಂದು ಬೆಳೆಸಿದ್ದಂತೆ. ಬೇಜಾರಾಯಿತು. ಸೊ ಏನೋ ಅಚಾನಕ್ ಆಗೋಯ್ತದು. ಅಯ್ಯೋ ಇವತ್ತು ಮೂಡ್ ಆಫ್ ಆಗೋಯ್ತು. ಸೊ ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸಿಲ್ಲ. ಸೊ ಓಕೆ, ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಹೇಳ್ತಕ್ಕ ನಮಸ್ಕಾರ, ಟೇಕ್ ಕೇರ್, ಬಾಯ್, ಗುಡ್ ನೈಟ್.